ನಾಗರಾಜ್ ಅರ್ಜುನ್ ಗೌಡ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಬೇರೆ ಬೇರೆ ಕೃಷಿ ಬೆಳೆಗಳಲ್ಲಿ ನರ್ಸರಿ ನಿರ್ವಹಣೆ ಮಾಡುವಂತಹದ್ದು ಒಂದು ಪ್ರಮುಖವಾದಂತಹ ಒಂದು ಅಂಶ ಆಗ್ತದೆ. ನಿಮ್ಮ ದೃಷ್ಟಿಯಲ್ಲಿ ಕಬ್ಬಿನ ಬೆಳೆಯಲ್ಲಿ ನರ್ಸರಿ ನಿರ್ವಹಣೆ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಇದು ಕೃಷಿಯಲ್ಲಿ ಇದೊಂದು ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಈ ಕಬ್ಬಿನ ನರ್ಸರಿಯನ್ನ ನಾವು ಮುರ್ಕ್ವಾಡ ಗ್ರಾಮದಲ್ಲಿ, ಅಂದ್ರೆ ಹಳಿಯಾಳು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಮುರ್ಕ್ವಾಡ ಗ್ರಾಮದಲ್ಲಿ ಇತ್ತೀಚಿನ ಒಂದು 3 ವರ್ಷಗಳಲ್ಲಿ ನಾವು ಕಬ್ಬಿನ ನರ್ಸರಿಯನ್ನ ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆಯ ಸದೃಢವಾದ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ರೈತರ ಜಮೀನಿನಿಂದ ನಾವು ತೆಗೆದುಕೊಂಡು ಬಂದು ಅದರಲ್ಲಿ ಯೋಗ್ಯ ರೀತಿಯ, ಅಂದ್ರೆ ರೈತರಿಗೆ ಅನುಕೂಲವಾಗುವಂತ ಯಾವ ಬೀಜ ಬೇಕು, ನಮ್ಮಲ್ಲಿ ಹೆಚ್ಚಾಗಿ 9205, ಆಮೇಲೆ 86032, ಈಗ ಹೊಸದಾಗಿ PI ಅವರು 1323 ಅಂತೇಳಿ ಬೀಜವನ್ನ ಕಂಡುಹಿಡಿದಿದ್ದಾರೆ. ಅದ್ ಬಿಟ್ಟು ಇನ್ನಷ್ಟು ಸಾಕಷ್ಟು ತಳಿಗಳಿವೆ. ರೈತರಿಗೆ ಅನುಕೂಲವಾಗುವಂತೆ ರೈತರಿಗೆ ಯಾವುದು ಬೇಕೋ ಆ ತರದ ತಳಿಗಳನ್ನ ನಾವು ರೆಡಿ ಮಾಡಿ ಕೊಡ್ತೀವಿ. ಈಗ 2-3 ತಳಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈ ತಳಿಯ ಒಂದು ವಿಶೇಷತೆ ಏನು ಮತ್ತು ಶುಗರ್ ಫ್ಯಾಕ್ಟರಿಗೆ ಕೊಡುವಂತಹ ಒಂದು ಸಂದರ್ಭದಲ್ಲಿ ಇದರ ಒಂದು ಗುಣಲಕ್ಷಣಗಳೆಲ್ಲ ಹೇಗಿರ್ತವೆ? ಇದರಲ್ಲಿ ಈಗ ನಾನು 3 ತಳಿಗಳನ್ನ ನಿಮಗೆ ವಿಶೇಷವಾಗಿ ಹೇಳಿದೆ. ಇದರಲ್ಲಿ ಮತ್ತು ಬೇರೆ ತಳಿಗಳನ್ನು 10,001 ಇದೆ, SNK ಇದೆ. ಇವೆಲ್ಲ ಮಹಾರಾಷ್ಟ್ರ ತಳಿಗಳು. SNK 10,001 ಇವೆಲ್ಲ. ಈಗ 9205 ಅಂತ ಹೇಳಿದೆ ನಾನು. ಈ ನಮ್ಮ ಜಮೀನಿಗೆ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ನಮ್ಮ ಭೂಭಾಗಕ್ಕೆ, ನಮ್ಮ ಭೂಮಿಗೆ ಅಗತ್ಯ ಯಾವ ಪೋಷಕಾಂಶ ಇದೆಯೋ ಅದರ ಆಧಾರದ ಮೇಲೆ 9205 ಯೋಗ್ಯವಾಗಿ ಬರ್ತಾ ಇದೆ. ಇಲ್ಲಿ ಎಕರೆಗೆ ಶುಗರ್ ಫ್ಯಾಕ್ಟರಿ ಅವರು ಹೇಳ್ತಾರೆ 35ರಿಂದ 40 ಟನ್ ಪ್ರತಿ ಎಕರೆಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಾವು ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕಂತ ಹೇಳಿದ್ರೆ ನಾವು 4 ಫೂಟಿನ ಬನಿಗಳನ್ನ ಬಿಡಬೇಕಾಗ್ತದೆ. ಭೂಮಿಯಲ್ಲಿ ಪೂರ್ವ ಪಶ್ಚಿಮ ದಿಕ್ಕಿನಲ್ಲೇ ಬನಿಗಳನ್ನು ಹೊಡಿಬೇಕು. ಆಮೇಲೆ 4 ಫೂಟಿಗೆ ಒಂದು ಬನ್ನಿ ಹೊಡಿಬೇಕು, 2 ಫೂಟಿಗೆ ಒಂದೇ ಹಚ್ಚಬೇಕು. ಇಳುವರಿ ಹೆಚ್ಚಿಗೆ ಬರ್ಬೇಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 2 ಫೂಟು, 2.5 ಫೂಟು, 3 ಪಟ್ಟಿನ ಬನ್ನಿ ಹೊಡೆಯೋದು, ಆಮೇಲೆ 1 ಫೂಟಿಗೆ ಒಂದು ಹಚ್ಚೋದು. ಅವ್ರಿಗೆ ಏನಾಗಬೇಕು, ದಟ್ಟವಾಗಿ ಕಾಣಬೇಕು. ಅದರ ಇಳುವರಿಯ ಬಗ್ಗೆ ಅವ್ರಿಗೆ ಸ್ವಲ್ಪ ಮಾಹಿತಿ ಇಲ್ಲ. ಅವರು ಎಷ್ಟು ದೂರ ಹಚ್ಚುತ್ತಾರೋ, ಅಂದ್ರೆ 4 ಫೂಟು, 5 ಫೂಟು, 2x2 ಹೀಗೆ ಹಚ್ಚಿದ್ರೆ ಗಾಳಿ, ಬೆಳಕು ಮತ್ತು ನೀರು ಅತಿ ಪ್ರಾಮುಖ್ಯ. ನಾವು ಏನ್ ಫರ್ಟಿಲೈಸರ್ ಕೊಡ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಗಾಳಿ, ಬೆಳಕು, ನೀರನ್ನ ಹೊಂದಿರ್ತದೆ. ಈಗ ಬಿತ್ತನೆಗಾಗಿ ಈ ಕಬ್ಬಿನ ಒಂದು ಆಯ್ಕೆಯನ್ನ ಹೇಗೆ ಮಾಡಬೇಕು, ಗಿಡಗಳ ಒಂದು ಗುಣಲಕ್ಷಣಗಳು ಹೇಗಿರಬೇಕು ಅಂತ ಹೇಳ್ತೀವಿ? ಈಗ ಅದರಲ್ಲಿ 9205 ಇದೆ ಅಲ್ಲ, ಇದು ಚಂದಗಡ್ ಅಂತ ಹೇಳಿ ಬರ್ತದೆ. ಇದರಲ್ಲಿ ಚಂದಗಡು, ಈಗ ನಾವು ಆಡು ಭಾಷೆಯಲ್ಲಿ ಚಂದಗಡು ಅಂತ ಹೇಳಿ ಕರೀತಾರೆ. ಒಂದಷ್ಟು ಜನ ಅದಕ್ಕೆ ಪೈಲ್ವಾನ್, ಈಗ ಮಹಾರಾಷ್ಟ್ರದಿಂದ ಬಂದವು ಅವೆಲ್ಲ ಪೈಲ್ವಾನ್ ಅಂತ ಹೇಳಿ ಕರೀತಾರೆ. ಚಂದಗಡ್ ಆ ಕಡೆ ಆ ಭಾಗದಿಂದ ಬಂದಿರೋದಕ್ಕೆ ಚಂದಗಡಲ್ಲಿ ಈಗ ಮತ್ತೊಂದಷ್ಟು ವೆರೈಟಿಗಳನ್ನ ಹೇಳ್ತಾರೆ. ಹಸಿರು ಚಂದಗಡು, ಕೃಷ್ಣಾ ಚಂದಗಡು, ಆಮೇಲೆ ಬಿಳಿ ಚಂದಗಡು. ಇವು ಚಂದಗಡ ಕಬ್ಬಿಗೆ ಯಾವುದೇ ತರದ ಈ ಸುಂಕ ಅದು ಯಾವುದೂ ಇರುವುದಿಲ್ಲ. ಅದನ್ನ ಆ ರೀತಿ ಕಂಡುಹಿಡಿಬಹುದು. ಆಮೇಲೆ ಅದರ ಮಳಿಗಳು ಬೀಜ ಏನಿರ್ತದೆ ಅಲ್ಲ ಹೊರಗಿರೋದಿಲ್ಲ ಅದಕ್ಕೆ. ಆಮೇಲೆ ಇದು 9205 ಅಲ್ಲಿ ಮತ್ತು ಪೈಲ್ವಾನ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸುಂಕ ಇರ್ತದ. 86032 ಇದು ಕೆಂಪದಾಗಿ ಕಾಣ್ತದೆ ಕಬ್ಬು. ಇಳುವರಿ ಎಲ್ಲ ಒಂದೇ. ಈ ಭಾಗಕ್ಕೆ 86032 ಅಷ್ಟೇ ಬರ್ತದೆ. 9205 ಸದ್ಯದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋದು ಇದು. ಆಮೇಲೆ 10,001 ಈಗ ಸ್ಟಾರ್ಟ್ ಆಗ್ತಾ ಇದೆ. ಇದು ಈಲ್ಡ್ ಹೆಚ್ಚಿಗೆ ಬರ್ತದೆ. ಆಮೇಲೆ ನಾವು ನರ್ಸರಿಯಲ್ಲಿಂದನೇ ಬೀಜ ಕೊಡೋದ್ರಿಂದ ನಾವೇನ್ ಮಾಡ್ತೀವಿ, ಅದಕ್ಕೆ ಗೌಚೋ, ಪಾಲಿಕ್ಯೂರು, ಹಿಮಿಕ್ ಆಸಿಡ್ ಅಂತೇಳಿ ಔಷಧಿಗಳನ್ನ ಹಾಕಿ ಅವುಗಳನ್ನ ಸದೃಢವಾಗಿ ಯಾವುದೇ ರೀತಿಯ ರೋಗ ಬರದೇ ಇರಂಗೆ ಬೆಳೆಸ್ತೀವಿ. ಬೆಳೆಸುವುದಕ್ಕಿಂತ ಮೊದಲು ಈ ತಾಯಿ ಗಿಡಗಳ ಒಂದು ಆಯ್ಕೆ ಮಾಡಿಕೊಳ್ಳುವಂತಹದ್ದು, ಅದರಿಂದ ನೀವು ಕಟಿಂಗ್ಸ್ ಅನ್ನ ತೆಗೆದುಕೊಳ್ಳುವಂತಹದ್ದು, ಈ ಬಗ್ಗೆ ಹೇಳಿದ್ದು ಯಾವ ಹಂತದಲ್ಲಿ ಮಾಡುವಂತಹದ್ದು, ಮತ್ತೆ ಕಟಾವು ಮಾಡುದು ಯಾವಾಗ? ಹೀಗೆ ನಮ್ಗೆ 8 ತಿಂಗಳ ಬೀಜ, 7ರಿಂದ 9 ತಿಂಗಳ ಬೀಜ ಅತಿ ಯೋಗ್ಯವಾಗಿರೋದು ಬೀಜ. ಈ ಬೀಜಗಳನ್ನ ನಾವು ಆಲ್ಮೋಸ್ಟ್ ಹೆಚ್ಚು ಹುಡುಕ್ತಿವಿ. ನಾವು ಆಯ್ಕೆ ಮಾಡೋದು ರೈತರಲ್ಲಿ ಹೋಗ್ತೀವಿ. ನಾವು ಈ ಮುಂದಿನ ವರ್ಷದ ಈಗ ಆಲ್ರೆಡಿ ಮಾತುಕತೆ ಮಾಡ್ಕೊಂಡು ರೈತರಿಗೆ ಕೊಡ್ತೀವಿ. ನಾವು ಈಗ ನಮ್ಗೆ ಈ ಟೈಮಲ್ಲಿ ಬೇಕು, ಈ ಅಕ್ಟೋಬರ್ ಅಲ್ಲಿ ಬೇಕು, ನವೆಂಬರ್ ಅಲ್ಲಿ ಬೇಕಂದಾಗ ಏನ್ ಮಾಡ್ತೇವೆ, ನಾವು ಡಿಸೆಂಬರ್ ಅಲ್ಲಿ ಅವ್ರಿಗೆ ಕೊಟ್ಟಿರ್ತೀವಿ ಅಥವಾ ಜನವರಿಯಲ್ಲಿ ಅವ್ರಿಗೆ ಹಚ್ಚಾಕ್ ಹೇಳಿರ್ತೀವಿ. ಅದನ್ನ ಯಾವುದೇ ರೀತಿ ಅವರು ಕಬ್ಬಿನ ಸ್ವಾಗಿಯನ್ನ ಹೊಡಿಬಾರದು. ನಾವು ಟೈಮ್ ಟು ಟೈಮ್ ಯಾವ ಟೈಮ್ ಗೊಬ್ಬರ ಹಾಕಬೇಕು. ಫಸ್ಟ್ ಹಚ್ಚಿದ ಕೂಡಲೇ 45 ದಿನ ಆದ್ಮೇಲೆ ಅದ್ರ ಸುಳಿ ಮುರಿಬೇಕಂತ ಹೇಳ್ತೇವೆ ನಾವು. 45 ದಿನ ಆದ್ಮೇಲೆ ಆಮೇಲೆ ಗೊಬ್ಬರ 3ರಿಂದ 4 ತಿಂಗಳು ಮ್ಯಾಕ್ಸಿಮಮ್ ಗೊಬ್ಬರ ಹಾಕಿ, ಅದರ ಮೇಲೆ ಅದು ಎಷ್ಟು ಮಾಡಿದ್ರು ಮೇಲೆ ಹೈಟ್ ಬೆಳೆಯೋದಿಲ್ಲ. ಅದಕ್ಕೆ ದಪ್ಪ ಆಗದಾದ್ರೂ ಬೆಳೆಯೋದಿಲ್ಲ. ಈ ಮನುಷ್ಯ 21 ವಯಸ್ಸಾದ್ಮೇಲೆ ಹೇಗೆ ಬೆಳೆಯಕ್ ಆಗೋದಿಲ್ವೋ ಅದೇ ರೀತಿ ಕಬ್ಬು ಕೂಡ. ಹೀಗೆ ನಾವು ಅದನ್ನ ಮೊದಲೇ ಆಯ್ಕೆ ಮಾಡಿ ಹೇಳಿರ್ತೀವಿ. ಅದರಲ್ಲಿ ಏನು ಕಳೆನಾಶಕಗಳನ್ನು ಹೊಡೆಯಕ್ಕೆ ಹೇಳೋದಿಲ್ಲ ನಾವು. ಈ ತರ ಆಯ್ಕೆ ಮಾಡ್ಕೊಂಡಿರ್ತೀವಿ.
ಈಗ ಸಾಮಾನ್ಯವಾಗಿ ಫ್ಯಾಕ್ಟರಿಗೆ ಕೊಡುವಂತಹ ಕಬ್ಬಿನ ಗದ್ದೆಯಿಂದಲೇ ಇದನ್ನ ಆಯ್ಕೆ ಮಾಡ್ಕೊಳ್ಳುವಂತಹದ್ದು ಅಥವಾ ಇದಕ್ಕೆ ಪ್ರತ್ಯೇಕವಾಗಿ ನೆಟ್ಟು ಬೆಳೆಸಬೇಕಾಗ್ತದೆ? ಇಲ್ಲ, ಇದೇನು ಪ್ರತ್ಯೇಕ ಮಾಡುವ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಏನು ಕಬ್ಬಿನ ಫ್ಯಾಕ್ಟರಿ ಹೊಡಿತಾರಲ್ಲೋ ಅದೇ ಗದ್ದೆಯಲ್ಲಿ ಮಾಡ್ತಾರೆ. ಅಲ್ಲಿಂದನೇ ನಾವು ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ. ಈಗ 9 ತಿಂಗಳ ನಂತರ ಯಾವಾಗ ಬೇಕಿದ್ರೆ ಇದನ್ನ ಕತ್ತರಿಸಬಹುದಾ, ಹೇಗಿದು? ಕತ್ತರಿಸಬಹುದು, ಯಾವಾಗ ಬೇಕಾದ್ರೂ ಕತ್ತರಿಸಬಹುದು. 8 ತಿಂಗಳ ಮೇಲಿಂದ ಯಾವಾಗ ಬೇಕಾದ್ರೂ ಕತ್ತರಿಸಬಹುದು ಕಬ್ಬು. ಈಗ ಕಟಾವು ಮಾಡೋದಕ್ಕಿಂತ ಮೊದಲು ಕತ್ತರಿಸಬೇಕು ನೀವು? ಹೌದು, ಕಟಾವು ಮಾಡೋಕ್ಕಿಂತ ಮುಂಚೆನೆ ಕತ್ತರಿಸ್ತೀವಿ ನಾವು. ಅಂದ್ರೆ ರೈತರ ಜೊತೆ ನಮ್ದು ಮಾತುಕತೆ ಆಗಿರ್ತದೆ ಮೊದಲೇ. ನಾವು ರೈತರಿಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಇದನ್ನ ನಾವು ಟೋಟಲಿ 1 ಎಕರೆ ಇದೀವೋ ಅಥವಾ ಎಷ್ಟು ಎಕರೆ ಇದೆ ಅದನ್ನ ನೋಡಿಕೊಂಡು ಅವ್ರಿಗೆ ಇದೇನು ಫ್ಯಾಕ್ಟರಿ ಅವ್ರು ರೇಟ್ ಕೊಡ್ತಾರೆ ನಾವೇ ಕೊಡ್ತೀವಿ, ಲಗಾನಿಯನ್ನು ನೀವು ಕೊಡೋದಿಲ್ಲ. ನಾವೇ ಅದನ್ನ ಟ್ರಾಕ್ಟರ್ ಮುಖಾಂತರ ಇಲ್ಲಿ ಬಂದು APMC ಕಾಟಾ ಮಾಡ್ಕೊಂಡು ಹೋಗಿ ಅವ್ರಿಗೊಂದು ಚೀಟಿ ಕೊಡ್ತೀವಿ, ನಮ್ಗೊಂದು ಚೀಟಿ ಕೊಡ್ತೀವಿ. ಈಗ ಒಂದು ಹಿಂಡಿನಲ್ಲಿ 10 ಏನು ಕೂಳೆಗಳಿರ್ತವೆ, ಅವು ಎಲ್ಲವನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ತೀರೋ ಅಥವಾ ಅದರಲ್ಲಿ ಸಿಲೆಕ್ಟ್ ಮಾಡ್ಲಿಕ್ಕೆ ಅಂತ ಉಂಟಾ? ಅದರಲ್ಲಿ ಏನ್ ಮಾಡ್ತೀವಿ, ಈಗ ಬೀಜ ಬಂದಾಗ ಅದರಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತೇಳಿ ಬಂದಿರ್ತದೆ. ಫಸ್ಟ್ ಕ್ವಾಲಿಟಿ ಅಂತ ಹೇಳಿದ್ರೆ ಒಂದು ಟ್ರೇಯಲ್ಲಿ 70 ಇರ್ತವೆ. 70ಕ್ಕೆ 70 ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಅದರಲ್ಲಿ ಏನಾಗ್ಬಿಡ್ತದ, ಉಷ್ಣಾಂಶದ ಕೊರತೆ ಇರ್ಬೋದು, ಅದರ ಕ್ಲೈಮೇಟ್ ಸಮಸ್ಯೆ ಆಗಿರ್ಬೋದು. ಒಂದೊಂದು ಏನಾಗ್ತದ, ಚಲೋದಾಗ ಬೆಳಿತಾವು, ಕೆಲವೊಂದಷ್ಟು ಸಾಯ್ತಾವು, ಕೆಲವೊಂದಷ್ಟು ಸಣ್ಣದಾಗಿರ್ತಾವ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ರೈತರಿಗೆ ಒಂದು 25 ದಿನ ಆದ್ಮೇಲೆ ಕೊಡೋದು ನಾವು. 25 ದಿನದ ಮಟ್ಟ ಅವಕ್ಕೆ ಯಾವುದೇ ರೋಗ ರುಜಿನ ಬರದೇ ಇರೋಗತೆ ನಾವು ನೋಡ್ಕೋತೀವಿ. ಅದಕ್ಕೆ ಏನ್ ಫರ್ಟಿಲೈಸ್ ಮಾಡಬೇಕು ಅಥವಾ ಯಾವ್ದು ಔಷಧ ಹೊಡಿಬೇಕು ಅವೆಲ್ಲ ನಮ್ಮ ನರ್ಸರಿ ಎಲ್ಲ ಕಲ್ತಿರ್ತಾರೆ. ಅದನ್ನ ಏನ್ ಮಾಡ್ತೀವಿ, 25 ದಿನದ ಮೇಲೆ ಜನರಿಗೆ ಕೊಡಬೇಕಂದ್ರೆ ಆರ್ಡರ್ ಬಂದಾಗ ಅವ್ರಿಗೆ ನಾವು ಕೊಡುವಾಗ ಅದರೆಲ್ಲ ಸೆಗ್ರಿಗೇಷನ್ ಮಾಡ್ತೀವಿ. ಯೋಗ್ಯವಾಗಿರೋದನ್ನ ಅಷ್ಟೇ ಸೆಗ್ರಿಗೇಷನ್ ಮಾಡಿ ಅವ್ರಿಗೆ ಎಷ್ಟು ಬೇಕಾಗಿರ್ತದೋ ಅಷ್ಟನ್ನ ಲೋಡ್ ಮಾಡಿ ನಮ್ದೇ ಗಾಡಿಯಿಂದ ಲೋಡ್ ಮಾಡಿ ಇದು ಮಾಡಿ ಕೊಡ್ತೀವಿ. ಈಗ ಒಂದು ಕಬ್ಬನ್ನ ನೀವು ತಗೊಂಡ್ ಬಂದಿರತ್ತೆ ಇಟ್ಕೊಳ್ಳಿ, ಒಂದು ಉದಾಹರಣೆಗೆ ಅದನ್ನ ನೀವು ಬಿತ್ತನೆಗಾಗಿ ಕಡ್ಡಿಯನ್ನಾಗಿ ಕತ್ತರಿಸಬೇಕು. ಎಷ್ಟು ಅರ್ಧ ಫೀಟೋ ಅಥವಾ 2 ಗಂಟು ಇರುವಂತಹದ್ದನ್ನು ಕತ್ತರಿಸ್ತೀರಿ. ಈ ಹಂತದಿಂದ ಹೇಳಿ ಮುಂದೆ ಏನೇನು ಮಾಡ್ತೀವಿ ಅಂತ. ನಾವು ರೈತರಿಂದ ಕಬ್ಬು ತಗೊಂಡು ಬಂದ್ ಕೂಡ್ಲಿ ಅದನ್ನ ಫಸ್ಟ್ ಸುಲಿತೀವಿ. ಸಿಪ್ಪೆಯನ್ನ ಎಲ್ಲ ತೆಗಿತೀವಿ. ಸಿಪ್ಪೆಯನ್ನ ತೆಗೆದ್ಮೇಲೆ ಸಿಪ್ಪೆ ತೆಗೆಯುವಾಗ ಏನಾದ್ರು ಜಾಗ್ರತೆ ವಹಿಸ್ಬೇಕಾ? ಅಂದ್ರೆ ಮುಗ್ಗಿಗೆಲ್ಲ ಅವೆಲ್ಲ ಜಾಗ್ರತೆ ವಹಿಸಲೇಬೇಕು. ಆಮೇಲೆ ಹ್ಯಾಂಡ್ ಗ್ಲೌಸ್ ಕಂಪಲ್ಸರಿ ಹಾಕಿರ್ಬೇಕು. ಅದ ಕಬ್ಬಿನ ಪಾಚಿ ಇರ್ತದಲ್ಲ, ಅದು ಬಹಳ ಶಾರ್ಪ್ ಆಗಿರ್ತದ, ಕೈ ಕಟ್ ಆಗಬಹುದು. ಹಾಗಾಗಿ ನಾವು ಅವ್ರಿಗೆ ಕಂಪಲ್ಸರಿ ಹ್ಯಾಂಡ್ ಗ್ಲೌಸ್ ಅನ್ನ ಕೊಟ್ಟಿರ್ತೇವೆ. ಅದು ಕಬ್ಬನ್ನ ಸಿಪ್ಪೆಲ್ಲ ತೆಗೆದಾದ್ಮೇಲೆ ಮಷಿನ್ ಕಡೆ ತಗೊಂಡ್ ಹೋಗ್ತೀವಿ. ನಮ್ಮಲ್ಲಿಗೆ ಸುಮಿತ್ ಕಂಪನಿದ ಒಂದು ಮಷಿನ್ ಇದೆ, ಫೋರ್ವೇ ಮಷಿನ್. 4 ಜನ ಕುಂತು ಕಟ್ ಮಾಡಬಹುದು ಅದನ್ನ. ಅದನ್ನ ಏನ್ ಮಾಡ್ತೀವಿ, ಅಲ್ಲಿ ಕುಂತು ಅವರು ಕಟ್ ಮಾಡ್ತಾರೆ. ಅವ್ರಿಗೆಲ್ಲ ಟ್ರೈನಿಂಗ್ ಆಗಿರ್ತದೆ. ಎಷ್ಟು ಉದ್ದ ಎಷ್ಟೇ ಇರ್ತದ, ಅದು 2 ಇಂಚ್ 1 ಇಂಚ್ ಗಂಟಷ್ಟೇ ತಗೊಳ್ತೇವೆ ನಾವು. ಅದರಲ್ಲಿ ಕಣ್ಣಿನ ಇರ್ತದಲ್ಲ ಅದಷ್ಟೇ ತಗೊಳ್ತೇವೆ. ಅದರಲ್ಲಿಯೂ ಕೂಡ ಆಯ್ಕೆ ಮಾಡೋದಾಗಿರ್ತದೆ. ನಮ್ಮಲ್ಲಿ ಕಪ್ಪು ಕಣ್ಣುಗಳನ್ನ ನಾವು ಸೇರಿಸ್ಕೊಳ್ಳೋದಿಲ್ಲ. ಆಮೇಲೆ ತುದಿ ಭಾಗದಲ್ಲಿ ಎಕ್ದಮ್ ಬಿಳಿಯಾಗಿರ್ತಾವಲ್ಲ ಅವು ಸೇರಿಸ್ಕೋದಿಲ್ಲ. ಅದನ್ನ ಕಟ್ ಮಾಡಿ ಒಗೆದು ಉಳಿದಿದ್ದನ್ನ ವ್ಯವಸ್ಥಿತವಾಗಿ ಮಷೀನ್ ಅಲ್ಲಿ ಎಷ್ಟೇ ಕಂಪಲ್ಸರಿ ಬರ್ತದವು. 1 ಇಂಚ್ ನಾವೇನು ಸೆಟ್ಟಿಂಗ್ ಮಾಡಿರ್ತೀವಿ ಅದ ಸೆಟ್ಟಿಂಗ್ ಅಲ್ಲಿ ಬಂದಿರ್ತದೆ. ಅದಾದ್ಮೇಲೆ ಅಲ್ಲಿಂದ ಆದ್ಮೇಲೆ ನಾವು ಅದನ್ನ ಒಂದೊಂದು ಚೀಲದಲ್ಲಿ ಹಾಕಿಡ್ತೇವೆ ಬೀಜವನ್ನ. ಈ ಬೀಜೋಪಚಾರ ಮಾಡೋದ್ರ ಬಗ್ಗೆ ಹೇಳಿ. ಈಗ ಬೀಜನ ಒಂದೊಂದು ಚೀಲದಲ್ಲಿ ಹಾಕಿಟ್ಟಾಗ ಅದ ಬೀಜೋಪಚಾರ ಅದರ ಮುಂದೆ ನೆಕ್ಸ್ಟ್ ಪ್ರೊಸೆಸ್ ಅದು. ಆಮೇಲೆ ಅದನ್ನ ಏನ್ ಮಾಡ್ತೀವಿ ನಾವು, 2 4 ಟ್ರೇ ಇರ್ತದೆ. 2 ಟ್ರೇಯಲ್ಲಿ ನೀರ್ 2 ಟ್ರೇಯಲ್ಲಿ ನೀರು ತುಂಬಿರ್ತೇವೆ. ಮತ್ತೊಂದು 2 ಟ್ರೇ ಇರ್ತದಲ್ಲ ಅದ ನೀರನ್ನ ಸೋಸ್ತದ. 1 ಟ್ರೇಯಲ್ಲಿ ಏನ್ ಮಾಡ್ತೇವೆ, ಗೌಚೋ, ಪಾಲಿಕ್ಯೂರು, ಹ್ಯೂಮಿಕ್ ಆಸಿಡ್ ಅಂತೇಳಿ 3 ಔಷಧಿಗಳನ್ನ 1 ಟ್ರೇಯಲ್ಲಿ ಹಾಕಿರ್ತೇವೆ. ಮತ್ತೊಂದು ಟ್ರೇಯಲ್ಲಿ ಇನ್ಸ್ಟಂಟ್ ಸುಣ್ಣ ಅಂತೇಳಿ ಹಾಕಿರ್ತೇವೆ. ಉದ್ದೇಶ ಏನು ಹೇಳಿ, ಬೀಜೋಪಚಾರ ಮಾಡೋದ್ರ ಉದ್ದೇಶ ಹೇಳ್ತೀನಿ, ಸ್ವಲ್ಪ ಕ್ಲಿಯರ್ ಆದ್ಮೇಲೆ ಹೇಳ್ತೀನಿ. ಇದನ್ನ ನಾವು ಏನ್ ಮಾಡ್ತೀವಿ, 1 ಟ್ರೇಯಲ್ಲಿ ಹೋಗಿ ಈ ಬೀಜಗಳನ್ನ ಹಾಕ್ತಿವಿ. ನಾವು ಆಯ್ದ ಬೀಜಗಳನ್ನ 1 ಟ್ರೇಯಲ್ಲಿ ಹಾಕ್ತಿವಿ, ಸುಣ್ಣದ ಇದರಲ್ಲಿ ಹಾಕ್ತಿವಿ ಫಸ್ಟ್. ಅದನ್ನ 15 ನಿಮಿಷ ಅದರಲ್ಲಿ ಸುಣ್ಣದ ನೀರಿನಲ್ಲಿ ಇಟ್ಟಾಗ ಆಮೇಲೆ ನೆಕ್ಸ್ಟ್ ಅದನ್ನ ತೆಗಿತೀವಿ. ಅದನ್ನ ತೆಗೆದು ಮತ್ತು ಔಷಧಿ ಗೌಚೋ, ಪಾಲಿಕ್ಯೂರ್, ಹ್ಯೂಮಿಕ್ ಆಸಿಡ್ ಅನ್ನ ಒಂದೇ ಇದರಲ್ಲಿ ಹಾಕಿರ್ತೀವಿ. ಅದು ಆಮೇಲೆ ಅದರಲ್ಲಿ 15 ನಿಮಿಷವನ್ನ ನೆನೆ ಹಾಕ್ತಿವಿ. ಅಲ್ಲಿಂದ ತೆಗೆದು ನೆಕ್ಸ್ಟ್ ಕೆಳಗಿಡ್ತೀವಿ. ಕೆಳಗಿಟ್ಟಾಗ ಅದರಲ್ಲಿ ಕೋಕೋಪಿಟ್ ಅಂತ ಹಾಕ್ತಿವಿ. ಡಿಕಂಪೋಸ್ಡ್ ಗೊಬ್ಬರ ಅದು ಕೋಕೋಪಿಟ್. ಆ ಕೋಕೋಪಿಟ್ ಅನ್ನ ಟ್ರೇಗಳಲ್ಲಿ ಹಾಕಿ, ವ್ಯವಸ್ಥಿತವಾಗಿ ಟ್ರೇಗಳಲ್ಲಿ ಹಾಕಿ ಅವುಗಳ ಕಣ್ಣು ಮೇಲಿರುವಂತೆ ಒಂದೇ ಸಮಾನ ಆಗಿ ನಾವು ಅದರಲ್ಲಿ ಬೀಜವನ್ನ ಹಾಕ್ತಿವಿ. ಬೀಜವನ್ನ ಹಾಕಿದ ನಂತರ ಅದನ್ನ ಏನು ಮಾಡ್ತೀವಿ, ಒಂದು ಲೈನ್ ಹೊಡೆದು 10,000 ಒಂದೊಂದು ಪ್ಯಾಕಿಂಗ್ ಮಾಡ್ತೀವಿ. ಅವ್ರ ಅನುಕೂಲ ತಕ್ಕಂಗೆ ಮಾಡ್ಕೋಬಹುದು. 10,000 ನಾವೇನ್ ಮಾಡ್ತೀವಿ, ನಮ್ಮ ನರ್ಸರಿಯಲ್ಲಿ 10,000 ಪ್ಯಾಕಿಂಗ್ ಅನ್ನ ಮಾಡ್ಕೊಳ್ತೀವಿ. ಆ ಟ್ರೇಯನ್ನ ಒಂದು ಲೈನ್ ಹೊಡೆದು ಟ್ರೇಯನ್ನ 4 ಟ್ರೇ ಹಿಂಗ್ ಹಚ್ಚಿ ಹಿಂಗ್ 24 ಟ್ರೇಗಳನ್ನ ಹಾಕ್ತಿವಿ. ಟೋಟಲ್ 36 ಟ್ರೇ ಇರ್ತದೆ. ಅಂದ್ರೆ 10,080 ಆಗ್ತದೆ ಅದು. ಅದಾದ್ಮೇಲೆ ಅದ್ರ ಮೇಲೆ ಮತ್ತೆ ಟ್ರೇಯನ್ನ ಮುಚ್ಚಬೇಕು. ಕರಿ ಟ್ರೇಯನ್ನ ಮತ್ತೆ ಮುಚ್ಚಿ ಸ್ವಲ್ಪ ನೀರು ಹೊಡೆದು ಸ್ವಲ್ಪ ಆರಬೇಕು. ಒಂದು 5 ರಿಂದ 10 ನಿಮಿಷ ಟೆಂಪರೇಚರ್
ಅನುಗುಣವಾಗಿ ಉಷ್ಣಾಂಶತೆಗೆ ಅನುಗುಣವಾಗಿ ಟ್ರೇಯನ್ನ ಮುಚ್ಚಿ ಅದರ ಮೇಲೆ ಕಪ್ಪು ಟರ್ಪಲನ್ನೇ ಹಾಕಬೇಕು. ಅಂದ್ರೆ ಉಷ್ಣಾಂಶತೆಯನ್ನ ಹೀರ್ಕೋಬೇಕಾಗ್ತದೆ. ಕಪ್ ಟರ್ಪಲನ್ನ ಹಾಕಿ ಗಾಳಿ ಬೆಳಕು ಯಾವುದೇ ಹೋಗದೇ ರೀತಿಯಲ್ಲಿ ನಾವು ಅದನ್ನ ಮುಚ್ಚುತ್ತೇವೆ. ಮುಚ್ಚಿ ಅದಾದ ನಂತರ ಅದರ ಮೇಲೆ ರೌದಿಯನ್ನ ಹಾಕ್ತೀವಿ. ಅಂದ್ರೆ ಉಷ್ಣಾಂಶತೆ ಹೆಚ್ಚಿಗೆ ಆಗಬೇಕು. ಉಷ್ಣಾಂಶತೆ ಹೆಚ್ಚಿಗೆ ಎಷ್ಟಾಗ್ತದೆ ಇದರ ಮೇಲೆ ಬೆಳಕಿಗೆ ಬರ್ತದೆ. ನೀವು ಕೇಳಿದ ಹಾಗೆ ಈ ಬೀಜೋಪಚಾರಕ್ಕೆ ಇದರಿಂದ ಏನು ಲಾಭ ಅಂತೇಳಿ ಕೇಳಿದ್ರಿ. ಈಗ ಬೀಜೋಪಚಾರ ಮಾಡ್ಬೇಕಂತ ಹೇಳಿದ್ರೆ ನಾವು ರೈತರ ಏನು ಮಾಡಿಬಿಡ್ತೀವಿ, ಹೊಲದಲ್ಲಿ ಹೋಗ್ತೇವಿ, ಬೀಜವನ್ನ ಕತ್ತರಿಸಿ ಹಾಕ್ತೇವಿ, ಯೂರಿಯಾ ಅಥವಾ DAP ಗೊಬ್ಬರ ಮಾತ್ರ. ಅದೇನಾಗ್ತದ, ಅಲ್ಲಿ ಏನಾದ್ರೂ ಮಾಡಿ ನಾವು ಬೀಜ ಆಯ್ಕೆ ಮಾಡ್ತಿರ್ಬೇಕಾದ್ರೆ ಆ ಹೊಲದಲ್ಲಿ ಏನಾದ್ರೂ ಯಾವ್ದಾದ್ರು ರೋಗ ಇದ್ರೆ, ಪಕ್ಕ ಬೆಂಗೆ ಆಗ್ಲಿ ಅದಕ್ಕೆ ಅದೊಂದು ರೋಗ, ಆಮೇಲೆ ಹಳದಿ ಎಲೆ ಅದು ಒಂದು ಬರ್ತದೆ. ಈ ಹಳದಿ ಎಲೆ ಇಂಥ ರೋಗಗಳು ಬಂದಾಗ ನಮ್ಮ ರೈತರಿಗೆ ಅದನ್ನ ಗೊತ್ತಾಗೋದಿಲ್ಲ. ನಾವು ಕೂಡ ಏನ್ ಮಾಡ್ತೇವೆ, ನಾವು ಫಸ್ಟ್ ತೋಟ ನೋಡಿ ಬಂದಿರ್ತೇವೆ, ಅದರಲ್ಲಿಯೂ ಎಲ್ಲಾದ್ರೂ ಮಿಸ್ ಆಗಿದ್ರೆ ಅದನ್ನ ಇಲ್ಲಿ ಸುಣ್ಣದಲ್ಲಿ ಹಾಕೋದ್ರಿಂದ ಅವ್ರ ರೋಗಗಳನ್ನ ಇಲ್ಲೇ ಫಸ್ಟ್ 15 ನಿಮಿಷದಲ್ಲಿ ಏನಾಗುತ್ತೆ ಇಲ್ಲೇ ತಡೆಗಟ್ತದೆ. ಅದಾದ್ಮೇಲೆ ಹ್ಯೂಮಿಕ್ ಆಸಿಡ್, ಗೌಚೋ ಪಾಲಿಕ್ಯೂರ್ ಏನಾಗ್ತೇವಲ್ಲ, ಒಂದು ರೂಟ್ ಬಿಡಕ್ಕೆ ಹ್ಯೂಮಿಕ್ ಆಸಿಡ್ ಅಂತ ಹೇಳಿದ್ರೆ ರೂಟ್ ಬಿಡಕ್ಕೆ ಚೆನ್ನಾಗಿ ರೂಟ್ ಬಿಡಕ್ಕೆ. ಆಮೇಲೆ ಇದು ಪಾಲಿಕ್ಯೂರ್ ಗೌಚೋ ಅಂತ ಹೇಳಿದ್ರೆ ದಷ್ಟಪುಷ್ಟವಾಗಿ ಬರಬೇಕು. ಆ ಕಾರಣಕ್ಕಾಗಿ ಈ ಬೀಜೋಪಚಾರಗಳನ್ನ ಮಾಡ್ತೀವಿ. ಅದಾದ ನಂತರ 25 ದಿನಗಳನ್ನ ನಾವು ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ, ಯಾವುದೇ ರೋಗ ಇದೆಯೋ ಇಲ್ಲೋ ಅಂತೇಳಿ. ಇದು ಪೂರ್ತಿ ಪ್ರೊಸೆಸ್ ಮಾಡೋದ್ರಿಂದ ಇನ್ನೂ ಮಟ್ಟ ಯಾವುದೂ ನಮ್ಮಲ್ಲಿ ರೋಗಗಳನ್ನ ಕಂಡಿಲ್ಲ. ಈಗ ಒಂದು ಸಾರಿ ಈ ಗಿಡವನ್ನ ಹಾಕಿದ ನಂತರ ಎಷ್ಟು ಸಮಯದಲ್ಲಿ ಅದು ಸಿದ್ಧವಾಗ್ತದೆ ನೆಡುವುದಕ್ಕೆ? ಬೀಜವನ್ನ ನಾವು ಅಕಸ್ಮಾತ್ ಆಗಿ ಈಗ ಇವತ್ತು 1ನೇ ದಿನ, ಇವತ್ತು ನಾವು ಮುಚ್ಚಿದ್ವಿ ಅಂತ ಹೇಳ್ತಿಕೊಳ್ಳಿ, ಬಟ್ಟಿಗೆ ಹಾಕಿದ್ವಿ, ಅದು ಬಟ್ಟಿಗೆ ಹಾಕೋಬೇಕು ಅಂತಾರೆ, ಬಟ್ಟಿಗೆ ಹಾಕಿದ್ವಿ. ಸಾಮಾನ್ಯವಾಗಿ 3ನೇ ದಿನದಿಂದ ಅದು ಮೊಳಕೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತದ. ನಾವ್ ಏನ್ ಮಾಡ್ತೀವಿ, ಈ ಟೆಂಪರೇಚರ್ ಅಲ್ಲಿ ಇದ್ರೆ, ಬಿಸಿಲು ಸ್ವಲ್ಪ ಹೆಚ್ಚಿಗೆ ಇದ್ರೆ 8 ದಿನಕ್ಕೆ ಅದನ್ನ ಓಪನ್ ಮಾಡ್ತೀವಿ. ಬಿಳಿಯಾಗಿರ್ತದ ಅದು ಸ್ಟಾರ್ಟಿಂಗ್. ಅಂದ್ರೆ ಸಣ್ಣ ಮಗು ಹುಟ್ಟದಾಗ ಹೇಗಿರ್ತದೋ ಅದೇ ರೀತಿ ಅದಕ್ಕೆ ಜೋಪಾನ ಮಾಡಬೇಕಾಗ್ತದೆ. ದಿನಕ್ಕೆ 2 ರಿಂದ 3 ಬಾರಿ ನೀರು ಹೊಡಿಬೇಕಾಗ್ತದೆ. ಆಮೇಲೆ ಅದರ ಮೇಲೆ ಗ್ರೀನ್ ಟರ್ಪಲನ್ನ ಮುಚ್ಚಿರ್ತೇವೆ 1-2 ದಿನ. ಅಂದ್ರೆ ಅದು ಸ್ಟಾರ್ಟಿಂಗ್ ಎಕ್ದಮ್ ಬಿಸಿಲಿಗೆ ಅದು ತಡ್ಕೊಳ್ಳುವಂತ ಶಕ್ತಿ ಅದಕ್ಕೂ ಇರೋದಿಲ್ಲಲ್ಲ, ಅದಕ್ಕಾಗಿ ಈ ತರ ಪ್ರೊಸೆಸ್ ಗಳನ್ನ ಮಾಡ್ತೀವಿ. ರೈತರು ಈ ಟ್ರೇ ಅಲ್ಲಿರುವಂತಹ ಒಂದು ಗಿಡವನ್ನ ತಗೊಂಡು ಹೋದ ನಂತರ ಅದರ ಏನು ಮಾಡ್ಬೇಕು ಅಂದ್ರೆ ನೆಡುವುದಕ್ಕಿಂತ ಮೊದಲು ಪೂರ್ವ ಸಿದ್ಧತೆ ಕಂಡೀಷನಿಂಗ್ ಅಂತ ಏನಾದ್ರು ಮಾಡಬೇಕಾಗ್ತದ? ಈಗೇನು ಕಬ್ಬು ನಾಟಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೋ ಅದೇ ರೀತಿ ಬೀಜವನ್ನು ಹಚ್ಕೊಳ್ಳಿಕ್ಕೂ ಅದೇ ರೀತಿ ಮಾಡೋದು ಇವರು. ಅದು 21 ದಿನ ಅವ್ರ ಹೊಲದಲ್ಲಿ ಬಿಡಬೇಕಾಗ್ತದೆ. ನಾಟಿ ಮಾಡಿದ್ಮೇಲೆ ಕಬ್ಬನ್ನ ಡೈರೆಕ್ಟ್ ತಗೊಂಡೋದ್ರೆ ಇದೇನಿಲ್ಲ, ಫಸ್ಟ್ ಡೇನೆ ಹೋಗ್ಬೇಕಾದ್ರೆ ನೀರು ಬಿಡಬೇಕು, ನೀರು ಬಿಟ್ಟು ಇದು ಹಚ್ಚಿ ಬಿಡೋದೆ. ಆಮೇಲೆ ಅದು ಸ್ವಲ್ಪ ಬೆಳೆದಂಗಾಯ್ತು, ಒಂದು ರೂಟ್ ಬಿಟ್ಟಂಗಾಯ್ತು ಅಂತ ಹೇಳಿದ್ರೆ ಅವಾಗ ಅವು ಬೀಜೋಪಚಾರಕ್ಕೆ ಅದಕ್ಕೇನು ಗೊಬ್ಬರ ಗಿಬ್ಬರ ಹಾಕ್ತಾರೋ ಅವ್ರೇನು ಕಬ್ಬಿಗೆ ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಇದೇ ಮಾಡೋದು. ಆದ್ರೆ 45 ದಿನ, 45ರಿಂದ 55, 60 ದಿನದ ಮಟ್ಟ ಮೇನ್ ಏನ್ ನಾವು ಸಸಿ ಕೊಟ್ಟಿರ್ತೇವೆ ಅದ್ರ ಇದನ್ನ ಮುರಿಬೇಕದು. ಅಂದ್ರೆ ಇದು ಟೋಟಲಿ ಹೆಚ್ಚಿಗೆ ಸಸಿಗಳನ್ನ ಬಿಡ್ತದ. ಆ ಬಿಟ್ಟಾಗ ಏನ್ ಮಾಡ್ತದೆ, ಕೆಲವೊಂದಷ್ಟು ಏನ್ ಬಿಡ್ತವೆ 20ರಿಂದ 30 ಮಟನು ಬಿಡ್ತಾವ. ಚಲೋ ಜಮೀನ್ ಚಲೋ ಫಲವತ್ತತೆ ಇದ್ರೆ ಅವಾಗ ರೈತರು ಏನ್ ಮಾಡಬೇಕು, 10ರಿಂದ 12 ಮಾತ್ರ ಇಡ್ಕೋಬೇಕು, ಉಳಿದಿದ್ದನ್ನೆಲ್ಲ ಮುರಿದಾಗ್ಬೇಕು. ಅಂದ್ರೆ ಅಷ್ಟ ಹಾರನು ಅದಕ್ಕೆ ಇದಾಗ್ಬೇಕಲ್ಲ, ಹಾರ ಸಿಗೋದಿಲ್ಲ ಅಷ್ಟ. 10ರಿಂದ 12 ಮಾಡಿ ಕೇವಲ 1ರಿಂದ 2 kg ಮಟ ಬಂದ್ರು ಸಾಕು. ಒಂದು ಕಬ್ಬು 2 kg ಮಟ ಬಂದ್ರೆ ರೈತರು ಆರಾಮಾಗಿ 1 ಎಕರೆಗೆ 80 ಟನ್ ಮೇಲೆ ಬೆಳೆಸಬಹುದು. ಈಗ ಈ ನರ್ಸರಿ ಹಂತದಲ್ಲಿ ಏನಾದ್ರು ರೋಗಗಳೇನಾದ್ರು ಬರ್ತಾವ? ನಾವು 3 ವರ್ಷ ಆಯ್ತು ಮಾಡ್ಲಕತ್ತಿ, ಇವತ್ತಿನವರೆಗೂ ಯಾವುದೇ ತರದ ರೋಗಗಳನ್ನ ಬರ್ಲಿಲ್ಲ. ಮೇನ್ ಬೀಜವನ್ನ ಆಯ್ಕೆ ಮಾಡೋದ್ರಲ್ಲೇ ಇರ್ತದೆ. ಬೀಜ ನಾವೇನಾದ್ರೂ ಮಾಡಿ ಬೀಜ ಆಯ್ಕೆ ಮಾಡೋದ್ರಲ್ಲಿ ತಪ್ಪಿದ್ವಿ ಅಂತ ಹೇಳಿದ್ರೆ ರೋಗ ಮಾತ್ರ ಶತಶತ. ಈಗ ರೈತರ ಮಟ್ಟದಲ್ಲಿ ನೇರವಾಗಿ ಅವರೇ ಒಂದು ಬಿತ್ತನೆ ಬೀಜದ ಆಯ್ಕೆ ಮಾಡಿಕೊಂಡು ನರ್ಸರಿ ಮಾಡೋದಿದ್ರೆ ಅದು ಅನುಕೂಲಕರವೋ ಅಥವಾ ನರ್ಸರಿಯಿಂದ ಖರೀದಿ ಮಾಡುವಂತಹದ್ದು ಅನುಕೂಲಕರವೋ? ಈಗ ನಾವು ರೈತರು ಏನ್ ಮಾಡ್ತಾರೆ, ಸಾಕಷ್ಟು ಜನ ಅವೈಜ್ಞಾನಿಕ ಪದ್ಧತಿಯನ್ನ ಬಳಸ್ತಾ ಇದ್ದಾರೆ. ವೈಜ್ಞಾನಿಕ ಪದ್ಧತಿಯಿಂದ ಬಳಸೋದಾದ್ರೆ ಈ ಕಬ್ಬಿನ ನರ್ಸರಿಯಿಂದನೇ ಬೀಜಗಳನ್ನ ತಗೋಬೇಕು. ಯಾಕಂತ ಹೇಳಿದ್ರೆ ರೋಗ ರುಜಿನಗಳು ಯಾವುದೇ ಬರೋದಿಲ್ಲ. ಆಮೇಲೆ ಈಗ ಏನಾಗ್ಬಿಟ್ಟಿದೆ, ಲೇಬರ್ ಕಾಸ್ಟ್ ಹೆಚ್ಚಿಗೆ ಆಗಿದೆ, ಲೇಬರ್ ಸಿಗ್ತಾ ಇಲ್ಲ. 1 ಎಕರೆಗೆ ರೈತರು ಏನ್ ಮಾಡ್ತಾರೆ, ಡಬಲ್ ಗಣಿಕೆ ಅಂತ ಹೇಳಿ ತುಡಿದಾರೆ, 4 ಟನ್ ಬೇಕಾಗ್ತದೆ. 4 ಟನ್ 3200 ಲೆಕ್ಕ ಮಾಡಿದ್ರೆ 12,800 ಹೆಚ್ಚು ಕಡಿಮೆ ಆಗ್ತದೆ. ಆಮೇಲೆ ಲೇಬರ್ ಪೇಮೆಂಟ್ 8 ದಿನ 1 ಎಕರೆ ಹಚ್ಚಲಿಕ್ಕೆ ಅವರು ನೀರು ಬಿಡಬೇಕು. ಆಮೇಲೆ ಲೇಬರ್ ನೋಡಿದ್ರೆ ಹೆಚ್ಚು ಕಡಿಮೆ ಅವರು 15ರಿಂದ 20,000 ಆಗ್ತದೆ 1 ಎಕರೆಗೆ. ನಮ್ಮಲ್ಲಿ ಆದ್ರೆ ಏನಾಗ್ತದೆ, ನಾವು ಸಸಿಯನ್ನ ಕೊಟ್ರೆ ಇವರು 1 ಎಕರೆಗೆ ನಾವು ಹೇಳಿದ ರೀತಿಯಲ್ಲಿ ಪದ್ಧತಿಯಲ್ಲಿ ಮಾಡಿದ್ರೆ 6,500ರಿಂದ 7,000 ಆಗ್ತದೆ. 7,000 ಸಸಿ ಸಿಗ್ತದೆ. ಅದರದ ರೇಟ್ ₹2.50 ಹಿಡಿದ್ರು ಒಂದು ಹೆಚ್ಚು ಕಡಿಮೆ
14-15 ಸಾವಿರ ಆಗ್ತದೆ. ಟೈಮ್ ಕನ್ಸಂಪ್ಷನ್ ಆಗ್ತದೆ, ಟೈಮ್ ಉಳಿತದೆ. ಆಮೇಲೆ ಸಾಯೋದಿಲ್ಲ, ಯಾವುದೇ ತರದ್ದು ಮಳೆ ಬಂದ್ರು ಸಾಯೋದಿಲ್ಲ, ಮಳೆ ಹೋದ್ರು ಬೋರ್ ನೀರು ಬಿಡ್ಬೋದು. ಆದ್ರೆ ಅದರಲ್ಲಿ ಏನಾಗ್ತದೆ, ರೈತರು ಅಕಸ್ಮಾತ್ ನಾವು ಏನಾದ್ರು ಮಾಡಿ ಬೀಜವನ್ನ ತುಳಿದ್ವಿ ಅಂತ ತಿಳ್ಕೊರಿ, ಮಳಿ ಬಂತಂತ ಹೇಳಿದ್ರೆ ಅದು ಬರೋದಿಲ್ಲ ಕಬ್ಬು. ಇವೆಲ್ಲ ಸಮಸ್ಯೆಗಳಾಗ್ತವೆ. ಆದ್ರೆ ನರ್ಸರಿಯಿಂದ ತಗೊಳ್ಳೋದ್ರಿಂದ ಅವ್ರಿಗೆ ಒಂದು 2-3 ಸಾವಿರ ರೂಪಾಯಿ ಲಾಭನೂ ಆಗ್ತದೆ. ಅದೇ ರೀತಿ ಆರೋಗ್ಯ ಗಿಡನೂ ಸಿಗ್ತದೆ. ಆಮೇಲೆ ಈಗ ಖರ್ಚಿನಲ್ಲಿ ಕೂಡ ಸಾಕಷ್ಟು ಉಳಿತಾಯ ಆಗ್ತದೆ, ಆರೋಗ್ಯವಂತ ಗಿಡಗಳು ಕೂಡ ಸಿಗ್ತವೆ ಅಂತ ಹೇಳಿದ್ರಿ. ಒಂದ್ ಸಾರಿ ನರ್ಸರಿಯಿಂದ ತಗೊಂಡು ಹೋದ ಮೇಲೆ ಅವರ ಒಂದು ಅಭಿಪ್ರಾಯ ಹೇಗಿರ್ತದೆ? ಅಂದ್ರೆ ಅದು ಕೈ ಕೊಡ್ತು ಅಥವಾ ಒಳ್ಳೆ ಬಿತ್ತನೆ ಬೀಜ ಸಿಗ್ಲಿಲ್ಲ ಅಂತ ಎನ್ನುವಂತ ಒಂದು ಕೆಟ್ಟ ಅಭಿಪ್ರಾಯ ಇದೆಯಾ? ಇವತ್ತಿನ ಮಟ್ಟ ನಮ್ಮಲ್ಲಿ ಯಾವುದೂ ಕಂಪ್ಲೇಂಟ್ ಬರಲಿಲ್ಲ. ನಾವು ಖಾಲಿ ಇಲ್ಲಿ ಲೋಕಲ್ ಹಳಿಯಾಳ ತಾಲೂಕಿನಲ್ಲಿ ಅಷ್ಟೇ ಕೊಡುವುದಿಲ್ಲ. ಅದ್ ಬಿಟ್ಟು ನಾವು ಧಾರವಾಡ ಡಿಸ್ಟಿಕ್, ಆಮೇಲೆ ಹಾನಗಲ್, ಬಂಕಾಪುರ, ಹಾವೇರಿ, ಈ ಕಡೆ ಧಾರವಾಡ, ಹುಬ್ಳಿ, ಆಮೇಲೆ ಈ ಕಡೆ ಬೆಳಗಾವಿ ಮಟ್ಟನೂ ಕಳಿಸಿದೀವಿ. ಆದ್ರೆ ಇವತ್ತಿನ ಮಟ್ಟ ಯಾವುದೇ ತರದ ಕಂಪ್ಲೇಂಟ್ ಬರಲಿಲ್ಲ. ಅದರ ಬದಲಿಗೆ ಪ್ರಶಂಸೆಗಳು ಬಂದಿದ್ದಾವೆ. ಯೋಗ್ಯ ರೀತಿಯಲ್ಲಿ ಬೀಜಗಳನ್ನು ಕೊಟ್ಟಿದ್ರಿ, ನಾವು ಈ ವರ್ಷ, ಹೋದ ವರ್ಷ ನಾವು 2 ಎಕರೆಯನ್ನ ಮಾಡಿದ್ವಿ, ಈ ವರ್ಷ 4 ಎಕರೆ ಮಾಡೋದಿದೆ, ಮತ್ತೆ ನಮ್ಗೆ ಅಡ್ವಾನ್ಸ್ ಆಗಿ ಬೇಕಾದ್ರೆ ತಗೋರಿ, ಅದ್ರ ನಮ್ಗೆ ಬೀಜಗಳನ್ನ ಕೊಡ್ರಿ ಅಂತ ಹೇಳಿ ಈಗಾಗಲೇ ನಮ್ಗೆ ಫೋನ್ಗಳು ಸಾಕಷ್ಟು ಬಂದಿದ್ದಾವೆ. ಹೊಲವನ್ನ ಇನ್ನೂ ಹಸಿ ಮಾಡ್ಕೊಂಡಿಲ್ಲ, ನಾವು ಹಸಿಯಾಗಿ ಮಾಡ್ಕೊಂಡ್ರೆ ಮತ್ತೆ ಬರ್ತೀವಿ, ನಮ್ಗೆ ಒಟ್ಟು ಸಸಿ ಇಟ್ಟಿಡ್ರಿ, ಯಾವ ತಳಿ ಅಂತ ಹೇಳಿ ಮೊದಲೇ ಹೇಳಿರ್ತಾರ ಅವ್ರು ಯಾವ ತಳಿ ಹೇಳ್ತಾರೋ ಅದೇ ತಳಿಯನ್ನ ನಾವು ಮಾಡ್ತೀವಿ. ಮತ್ತೆ ನಾವು ಕೂಡ ಕೆಲವೊಂದು ತಳಿಗಳನ್ನ ಸಜೆಷನ್ ಮಾಡ್ತೀವಿ. ವಾರ್ಷಿಕವಾಗಿ ಎಷ್ಟರ ಮಟ್ಟಿಗೆ, ಎಷ್ಟು ಸಂಖ್ಯೆಯಲ್ಲಿ ನೀವು ಉತ್ಪಾದನೆ ಮಾಡ್ತೀರಿ ನರ್ಸರಿ ಗಿಡಗಳನ್ನ? ನಾವು 20 ಲಕ್ಷ ಮಟ ಒಂದು ವರ್ಷದಲ್ಲಿ 20 ಲಕ್ಷ ಮಟ ಮಾಡ್ತೀವಿ. ಈ ವರ್ಷ ಒಂದು 30-50 ಲಕ್ಷ ಮಟ ಮಾಡುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದೀವಿ ನಾವು. ಮೊದಲೇ ನಿಮಗೆ ಬೇಡಿಕೆ ಬರ್ತದ ಇಷ್ಟು ಬೇಕು ಅಂತ ಹೇಳಿ? ಹೌದು. ಅದ ರೈತರು ಏನ್ ಮಾಡ್ತಾರೆ, ಅವರು ನಾವ್ ಇಷ್ಟ ಎಕರೆ ಹಚ್ಚುತ್ತೀವಿ, ಯಾವ ಬೀಜವನ್ನ ಹಚ್ಚಬೇಕು ಅಂತ ಹೇಳಿ ನಮ್ಗೆ ಕೇಳ್ತಾರೆ. ಅವಾಗ ಒಂದು 4 ಎಕರೆ ಇದೆ ಅಂತ ಹೇಳಿದ್ರೆ ನಾವು 1 ಎಕರೆಗೆ ನೋಡ್ರಿಪ್ಪ, ಬನಿಯನ್ನ 4 ಫುಟಿಗೆ ಬಿಡ್ರಿ, 2 ಫುಟಿಗೆ ಒಂದೇ ಹಚ್ಚಿರಿ. ಫಸ್ಟ್ ಸ್ಟಾರ್ಟಿಂಗ್ ಹಚ್ಬೇಕಾದ್ರೆ ಬಹಳ ದೂರ ಕಾಣ್ತದ, ಆಮೇಲೆ ಅದು 45ರಿಂದ ಒಂದು 90 ದಿನ ಆದ್ಮೇಲೆ ಅದು ಮತ್ತೆ ಪೂರ್ತಿ ಸೇರ್ಸ್ಕೊಂಡ್ ಬಿಡ್ತದ. ಹಿಂಗಾಗಿ ರೈತರು ಈಗ ಆಲ್ರೆಡಿ ನಮ್ಮನ್ನ ಫೋನ್ ಮಾಡಿ ಸಂಪರ್ಕದಲ್ಲಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೂ ನಮ್ಮ ನರ್ಸರಿ ಬರೋದು ಇನ್ನೂ ಒಂದು 8-10 ದಿನದಲ್ಲಿ ಟೋಟಲ್ ಆಗಿ ಬರ್ತದೆ. 1 ಲಕ್ಷ ಸಸಿಗಳು ಈಗ ಸದ್ಯಕ್ಕೆ ರೆಡಿ ಆದಾವು, ನಾಳೆನು ಕಳೆದ್ರು ಕೊಡಬಹುದು. ಅಂದ್ರೆ ಮಳೆಗಾಲದ ಕಾರಣದಿಂದಾಗಿ ಭೂಮಿಯನ್ನ ಹಸಿ ಮಾಡ್ಲಿಲ್ಲ ಅಂತ ಹೇಳಿ ರೈತರು ಸ್ವಲ್ಪ ವೇಟಿಂಗ್ ಅಲ್ಲಿ ಇಟ್ಟಿದೀವಿ ನಾವು. ಮತ್ತೆ ಅವರು ಸ್ವಲ್ಪ 8 ದಿನದ ಅಡ್ವಾನ್ಸ್ ಹೇಳಿದೀವಿ ನಾವು ಡೇಟ್ ಆಲ್ರೆಡಿ. ಸಾಮಾನ್ಯವಾಗಿ ನರ್ಸರಿ ಚಟುವಟಿಕೆ ವರ್ಷ ಪೂರ್ತಿ ನಡೆಯುವಂತದ್ದು ಅಥವಾ ಕೆಲವು ತಿಂಗಳಿಗೆ ಸೀಮಿತವ? ಕೆಲವು ತಿಂಗಳುಗಳು ಮಾತ್ರ ಸೀಮಿತ ಇದೆ. ಯಾವ ತಿಂಗಳು? ಇದು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಗೊಂಜಾಳ ತೆಗಿಬೇಕು ರೈತರು, ಇದು ಹಾರ್ವೆಸ್ಟಿಂಗ್ ಚಾಲು ಆಗ್ಬೇಕು, ಕಂಪ್ನಿ ಕಬ್ಬು ಹೋಗ್ಬೇಕು, ಅವಾಗಿಂದಲೇ ಚಾಲು ಅಲ್ಲ. ನಾವು ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿರ್ತೀವಿ. ಕಂಪನಿ ಚಾಲು ಆಗೋಕ್ಕಿಂತ ಒಂದು 15 ದಿನಕ್ಕಿಂತ ಮುಂಚೆನೆ ನಾವು ಅದನ್ನ ಚಾಲು ಮಾಡಿರ್ತೀವಿ. ಮಳೆಯನ್ನ ನೋಡಿ ಚಾಲು ಮಾಡಿರ್ತೀವಿ. ಮಳೆ ಸ್ವಲ್ಪ ಬಂದಾಗಿರ್ಬೇಕು. ಅಕ್ಟೋಬರ್ ಅಲ್ಲಿ ಆಲ್ಮೋಸ್ಟ್ ಮಳೆ ಬಂದಾಗಿರುತ್ತೆ. ಅಕ್ಟೋಬರ್ ಇಂದ ಚಾಲು ಮಾಡಿ ಏಪ್ರಿಲ್ ಮಟನೂ ಸ್ಟಾರ್ಟ್ ಇರ್ತದೆ ನಮ್ದು. ಒಟ್ಟಿನಲ್ಲಿ ಈ ನರ್ಸರಿ ನಿರ್ವಹಣೆಯಿಂದ ಲಾಭದಾಯಕ ಅಂತ ಅನಿಸ್ತದ ನಿಮಗೆ ಅಥವಾ ಖರ್ಚುದಾಯಕ ಅಂತ ಅನಿಸ್ತದ? ಹೇಗೆ? ಲಾಭದಾಯಕ ಅನಿಸ್ತದೆ. ಅದನ್ನ ನರ್ಸರಿ ಮಾಡೋರು ರೈತರಿಗೆ ಒಂದು ಒಳ್ಳೆ ಇನ್ಕಮ್ ಇದೆ. ಬಹಳ ಸಂತೋಷ ನಾಗರಾಜ್ ಅರ್ಜುನ್ ಗೌಡ ಅವರೇ. ಕಬ್ಬಿನಲ್ಲಿ ನರ್ಸರಿ ನಿರ್ವಹಣೆಯ ಬಗ್ಗೆ ಕಳೆದ 4 ವರ್ಷಗಳಿಂದ ನೀವು ಮಾಡ್ಕೊಂಡು ಬಂದಿದ್ರಿ. ಅದರಲ್ಲೂ ಒಂದು ಗುಣಮಟ್ಟದ ಒಂದು ನರ್ಸರಿ ಬಿತ್ತನೆ ಬೀಜವನ್ನ ನೀವು ಕೊಡಬೇಕು ಎನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.